ಈ 4 ರಾಶಿಯವರಿಗೆ 2026ನೇ ಇಸ್ವಿಯ ಮೊದಲನೆಯ ಮಹಾಚಂದ್ರಗ್ರಹಣ ಮಾರ್ಚ್ 3ನೇ ತಾರೀಕೇನು ಸಂಭವಿಸಲಿದೆ. ಇದು ಮಿಶ್ರ ಅತಿ ವಿಚಿತ್ರ ಫಲಗಳನ್ನ ನೀಡಲಿದೆ. ಯಾವ 4 ರಾಶಿಯವರಿಗೆ ಹಾಗೆ ಆಗಲಿದೆ ಹಾಗೂ ಯಾತಕ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ವಿಡಿಯೋ ಬಹಳ ಇಂಪಾರ್ಟೆಂಟು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವು ಯೂಟ್ಯೂಬಲ್ಲಿ ನೋಡ್ತಿದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಶಾಸ್ತ್ರಗಳ ಪ್ರಕಾರ ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ಅನ್ನುವುದರ ಆಧಾರದ ಮೇಲೆ ನಿಮಗೆ ಶುಭ ಅಶುಭ ಅಥವಾ ವಿಚಿತ್ರ ಅತಿ ವಿಚಿತ್ರ ಫಲಗಳು ಅಂತ ತಿಳಿಸ್ತಾರೆ. ಅದರಲ್ಲಿ ವಿಚಿತ್ರ ಫಲಗಳಿಗೋಸ್ಕರ ಹೇಳ್ತಾರೆ, ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ಗ್ರಹಣವಾದರೆ, ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಗ್ರಹಣವಾದರೆ, ನಿಮ್ಮ ರಾಶಿಯಿಂದ 7ನೇ ರಾಶಿಯಲ್ಲಿ ಗ್ರಹಣವಾದರೆ ಹಾಗೂ ನಿಮ್ಮ ರಾಶಿಯಿಂದ 9ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅದು ಮಿಶ್ರ ವಿಚಿತ್ರ ಫಲಗಳನ್ನು ನೀಡಲಿದೆ ಅಂತ. ಮಾರ್ಚ್ 3ನೇ ತಾರೀಕು ಪೂರ್ವ ಫಲ್ಗುಣಿ ನಕ್ಷತ್ರ ಸಿಂಹರಾಶಿಯಲ್ಲಿ ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ ಅಥವಾ ಸಂಭವಿಸಲಿದೆ ಅಂತಂದ್ರೆ, ಆ ಒಂದು ಗ್ರಹಣ ಆ ಒಂದು ರಾಶಿ ಅಂದರೆ ಸಿಂಹ ರಾಶಿ ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿ ಅನ್ನೋದರ ಆಧಾರದ ಮೇಲೆ ಮಿಶ್ರ ವಿಚಿತ್ರ ಫಲಗಳು ಬರುತ್ತೆ. ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಮಿಶ್ರ ವಿಚಿತ್ರ ಫಲ ಅಂತಂದ್ರೆ, ಕರ್ಕಾಟಕ ರಾಶಿಯವರಿಗೆ ಸಿಂಹರಾಶಿ 2ನೇ ರಾಶಿ ಆಗುತ್ತೆ. ಆದ್ರಿಂದ ಕರ್ಕಾಟಕ ರಾಶಿಯವರಿಗೆ ಮಾರ್ಚ್ 3ನೇ ತಾರೀಕಿನ ಏನು ಮಹಾಚಂದ್ರ ಗ್ರಹಣ ಮಿಶ್ರ ವಿಚಿತ್ರ ಫಲಗಳನ್ನು ನೀಡಲಿದೆ. ಇನ್ನು ನಿಮ್ಮ ರಾಶಿಯಿಂದ 5ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅದು ಮಿಶ್ರ ವಿಚಿತ್ರ ಫಲ ಅಂತ ಹೇಳ್ತಾರೆ. ಯಾವ ರಾಶಿಯವರಿಗೆ ಸಿಂಹರಾಶಿ 5ನೇ ರಾಶಿ ಆಗುತ್ತೆ? ಮೇಷರಾಶಿಯವರಿಗೆ. ಎಣಿಸಬಹುದು ನೀವು, ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ 5ನೇ ರಾಶಿ. ಆದ ಕಾರಣ ಮೇಷರಾಶಿಯವರಿಗೆ ಮಾರ್ಚ್ 3ನೇ ತಾರೀಕಿನ ಈ ಒಂದು ಮಹಾಚಂದ್ರ ಗ್ರಹಣ ಮಿಶ್ರ ವಿಚಿತ್ರ ಫಲಗಳನ್ನ ನೀಡಲಿದೆ. ಇನ್ನು ನಿಮ್ಮ ರಾಶಿಯಿಂದ 7ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅದು ಮಿಶ್ರ ವಿಚಿತ್ರ ಫಲ ಅಂತ ಹೇಳ್ತಾರೆ. ಸಿಂಹಕ್ಕೆ ಯಾವುದು ಸಪ್ತಮಾಧಿಪತಿ? ಕುಂಭ. ಆದ್ರಿಂದ ಕುಂಭರಾಶಿಯವರಿಗೆ ಸಿಂಹರಾಶಿ 7ನೇ ಮನೆ ಆಗುತ್ತೆ. ಆದ್ರಿಂದ ಮಾರ್ಚ್ 3ನೇ ತಾರೀಕಿನ ಮಹಾಚಂದ್ರ ಗ್ರಹಣ, ಕೇತುಗ್ರಸ್ತ ಮಹಾಚಂದ್ರ ಗ್ರಹಣ ಕುಂಭರಾಶಿಯವರಿಗೆ ಮಿಶ್ರ ವಿಚಿತ್ರ ಫಲಗಳನ್ನು ನೀಡಲಿದೆ. ಇನ್ನು ನಿಮ್ಮ ರಾಶಿಯಿಂದ 9ನೇ ರಾಶಿಯಲ್ಲಿ ಗ್ರಹಣವಾದರೆ ಅದು ನಿಮಗೆ ಮಿಶ್ರ ವಿಚಿತ್ರ ಫಲ ಅಂತ ಹೇಳ್ತಾರೆ. ಯಾವ ರಾಶಿಯವರಿಗೆ ಸಿಂಹ 9ನೇ ಮನೆ ಆಗುತ್ತೆ? ಧನುರಾಶಿಯವರಿಗೆ. ಧನುವಿನಿಂದ 7ನೇ ಮನೆ ಮಿಥುನ, 8 ಕರ್ಕ, 9 ಸಿಂಹ ಆಗುತ್ತೆ. ಅದರಿಂದ ಧನುರಾಶಿಯವರಿಗೆ ಮಾರ್ಚ್ 3ನೇ ತಾರೀಕಿನ ಮಹಾಚಂದ್ರ ಗ್ರಹಣ ಮಿಶ್ರ ವಿಚಿತ್ರ ಫಲಗಳನ್ನು ನೀಡಲಿದೆ. ಯಾವ 4 ರಾಶಿಯವರಿಗೆ? ಧನುರಾಶಿಯವರಿಗೆ ಮಿಶ್ರ ವಿಚಿತ್ರ ಫಲ, ಕುಂಭರಾಶಿಯವರಿಗೆ ಮಿಶ್ರ ವಿಚಿತ್ರ ಫಲ, ಮೇಷರಾಶಿಯವರಿಗೆ ಮಿಶ್ರ ವಿಚಿತ್ರ ಫಲ, ಕರ್ಕಾಟಕ ರಾಶಿಯವರಿಗೆ ಮಿಶ್ರ ವಿಚಿತ್ರ ಫಲ. ಧನು, ಕುಂಭ, ಮೇಷ, ಕರ್ಕಾಟಕ ಈ 4 ರಾಶಿಯವರಿಗೆ ಮಿಶ್ರ ವಿಚಿತ್ರಾತಿ ವಿಚಿತ್ರ ಫಲಗಳನ್ನು ಮಾರ್ಚ್ 3ನೇ ತಾರೀಕಿನ ಮಹಾಚಂದ್ರ ಗ್ರಹಣ ನೀಡಲಿದೆ ಫಲ. ಈ ವಿಚಿತ್ರ ಫಲ ಅಂದರೆ ಅದರಲ್ಲೊಂದು ಶುಭನೂ ಆಗಬಹುದು, ಅಶುಭನೂ ಆಗಬಹುದು ಅಂತ. ಆದರೆ ಅಶುಭ ಆಗಬಾರದು, ಶುಭ ಮಾತ್ರ ಆಗಬೇಕು ಅಂತಂದಾಗ ಗ್ರಹಣಾಚರಣೆ ಅಥವಾ ಗ್ರಹಣದ ದೇವತಾರಾಧನೆ, ಪೂಜೆ ಪುನಸ್ಕಾರಗಳು, ಪರಿಹಾರ ಮಾರ್ಗಗಳು ಇದು ಬಹಳ ಮುಖ್ಯವಾಗಿರ್ತದೆ. ಹಾಗೂ ಗ್ರಹಣದಲ್ಲಿ ಅಭಿಮಂತ್ರಿಸಿದ ಪ್ರಸಾದ ಧಾರಣೆ ಇನ್ನೂ ಮುಖ್ಯವಾಗಿರ್ತದೆ. ಆದ್ದರಿಂದ ನಿಮ್ಮೆಲ್ಲರಿಗೋಸ್ಕರ ನಾವು ವಿಶೇಷವಾದ ಪರಿಹಾರವನ್ನು ಗ್ರಹಣದ ದಿವಸವೇ ಮಾಡ್ತಾ ಇದ್ದೇವೆ. ಈ ಎಲ್ಲ ಮಹಾಚಂದ್ರಗ್ರಹಣದ ಪ್ರಭಾವಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಚಂದ್ರಗ್ರಹಣದ ಸಂಪೂರ್ಣ ಶುಭ ಫಲವೇ ನಿಮಗೆ ಸಿಗಬೇಕು, ಯಾವುದೇ ಅಶುಭ ಫಲ ನಿಮಗೆ ತಾಗಬಾರದು ಅನ್ನುವ ದೃಷ್ಟಿಯಿಂದ ನಮ್ಮ ಯಾಗಶಾಲೆಯಲ್ಲಿ ನಾವು ಮಹಾಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಸಂಧ್ಯಾಕಾಲ ಇರೋದ್ರಿಂದ 6:30 ಮೇಲೆ ನಾವು ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ ನಮ್ಮ ಯಾಗಶಾಲೆಯಲ್ಲಿ. ಆ ಮಹಾಚಂದ್ರಗ್ರಹಣ ಶಾಂತಿ ಹೋಮ ಅಷ್ಟೇ ಅಲ್ಲ, ಯಾಕೆಂದರೆ ಗ್ರಹಣ ಬಹಳ ಪರ್ವಕಾಲ, ಪರ್ವ ದಿನ ಆದ್ರಿಂದ ಅದ್ಭುತವಾದಂತಹದ್ದನ್ನೇ ಮಾಡಬೇಕು. ನಿಮ್ಮ ಆರ್ಥಿಕ ಬಾಧೆಗಳು, ಹಣಕಾಸಿನ ಸಮಸ್ಯೆಗಳು, ಸಾಲ ಬಾಧೆಗಳು, ಮನೆಯಲ್ಲಿ ಅಷ್ಟೈಶ್ವರ್ಯಗಳ ಅಭಿವೃದ್ಧಿಯಾಗಬೇಕು, ಆ ಸಾಲ ಸಮಸ್ಯೆಗಳು ಪರಿಹಾರವಾಗಬೇಕು, ದುಡ್ಡಿನ ಸಮಸ್ಯೆ ಪರಿಹಾರವಾಗಬೇಕು ಅನ್ನುವ ದೃಷ್ಟಿಕೋನದಿಂದ ವ್ಯಾಪಾರ ಅಭಿವೃದ್ಧಿಯಾಗಬೇಕು, ನಿಮಗೆ ದುಡ್ಡು ವಿಚಾರದಲ್ಲಿ ಅನುಕೂಲವಾಗಬೇಕು ಅನ್ನುವುದನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು
ಮಹಾ ಕುಬೇರ ಲಕ್ಷ್ಮೀ ಹೋಮವನ್ನು ಮಾಡ್ತಾ ಇದ್ದೇವೆ. ನೋಡಿ, ಚಂದ್ರಗ್ರಹಣದ ದಿವಸ, ಚಂದ್ರಗ್ರಹಣದ ಸಂಧ್ಯಾಕಾಲದಲ್ಲಿಗೆ ಕುಬೇರ ಲಕ್ಷ್ಮೀ ಹೋಮವನ್ನು ಮಾಡ್ತಕ್ಕಂಥದ್ದು ಅದ್ಭುತವಾದಂತಹ ಶಕ್ತಿ, ಅದು ಅದ್ಭುತವಾದ ಪರಿಹಾರ. ಅದು ಅಷ್ಟೇ ಅಲ್ಲ, ಇನ್ನೂ ಸಹ ಇದೆ. ನೀವು ಸಾಲಬಾಧೆಗಳಿಂದ ನಿಮ್ಮನ್ನು ಹೊರಗೆ ತರ್ತಕ್ಕಂಥದ್ದು ಕುಬೇರ ಲಕ್ಷ್ಮಿ ಅಷ್ಟೇ ಅಲ್ಲ, ರಣಮೋಚಕ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಂದರೆ ಸಾಲಬಾಧೆಗಳನ್ನು ಪರಿಹಾರ ಮಾಡ್ತಕ್ಕಂಥ, ಕೊಟ್ಟು ಸಾಲ ಇರ್ಬೋದು, ತಗೊಂಡು ಸಾಲ ಇರ್ಬೋದು, ಕೊಡ್ಸಿದ ಸಾಲ ಇರ್ಬೋದು, ಯಾವುದೇ ಸಾಲಬಾಧೆಗಳಿರಲಿ ನಿಮಗೆ ಅದು ಪರಿಹಾರವಾಗಬೇಕು ಅಂತ ರಣಬಾಧಾ ನಿವಾರಕ ಮಹಾಗಣಪತಿ ಮಂತ್ರ ಅಂತ ಇದೆ, ರಣಮೋಚಕ ಗಣಪತಿ ಹೋಮ ಅಂತ, ರಣಮೋಚಕ ಮಹಾಗಣಪತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇನ್ನೂ ಇದೆ ನೋಡಿ. ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು, ಸಂತಾನ ಇರೋವರಿಗೆ ಸಂತಾನದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಅನುಕೂಲ, ಸಂತೃಪ್ತಿ, ಸುಖ ಸಿಗಬೇಕು ಅನ್ನುವ ಕಾರಣಕ್ಕೆ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಬೇರೆ ಸಮಯದಲ್ಲಿ ಮಾಡೋಕ್ಕೂ ಗ್ರಹಣದ ದಿನ ಮಾಡೋದಕ್ಕೂ ವ್ಯತ್ಯಾಸ ಇದೆ, 10-100 ಪಟ್ಟಷ್ಟು ಫಲ ಅಂತ ಹೇಳ್ತಾರೆ. ಆದ್ದರಿಂದ ನಾವು ನಿಮ್ಮೆಲ್ಲರ ಸರ್ಪದೋಷಗಳು ಪರಿಹಾರವಾಗಬೇಕು ಅಂತ ಆಶ್ಲೇಷಾಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದೇ ಸಂಧ್ಯಾ ಕಾಲದಲ್ಲಿಯೇ ರಾತ್ರಿಯೇ ಮಾಡ್ತಾ ಇದ್ದೇವೆ. ಇದನ್ನೆಲ್ಲದೂ ಸಹ ನಿಮ್ಮ ಗುರುದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಗುರುಬಲ ನಿಮಗೆ ಸಿಗಬೇಕು, ಗುರುಬಲ ಕೆಲಸ ಮಾಡಬೇಕು ನಿಮಗೆ ಅಂತ. ಹಾಗೂ ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಶನಿ ಮಹಾದಶ, ಅಂತರ್ದಶ, ಪ್ರಾಣದಶ, ಸೂಕ್ಷ್ಮದಶ, ಎಲ್ಲ ಕಡೆ ಶನಿ ಪೀಡೆಗಳು ಪರಿಹಾರವಾಗಬೇಕು, ಶನೇಶ್ವರ ಗ್ರಹಾನುಗ್ರಹ ಸಿಗಬೇಕು ಅಂತೇಳಿ ಅವತ್ತಿನ ದಿವಸ, ಗ್ರಹಣ ದಿವಸ ನಾವು ಮಹಾಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲವನ್ನು ಮಾಡಿ ವಿಶೇಷವಾಗಿರತಕ್ಕಂಥ ಪ್ರಸಾದ ನಾವು ನಿಮಗೆ ಕೊಡ್ತಾ ಇರತಕ್ಕಂಥದ್ದು ಈ ಧನಾಕರ್ಷಕ ಮಣಿ, ಧನಾಕರ್ಷಕ ಮಣಿ, ಇದು ರಾ ಪೈರೇಟ್ ಅಂತ ಕರೀತಾರೆ. ಇದು ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಇದ್ರ ಮೇಲೆ ಯಾವುದೇ ಕೆಲಸಗಳಿಲ್ಲ. ಆ ಭೂಗರ್ಭದಿಂದ ರಾ ಪೈರೇಟ್ ಹೆಂಗೆ ತೆಗಿತಾರೋ ಅದನ್ನು ಹಾಗೇ, ಅದೇ ರಾ ಪೈರೇಟನ್ನು ನಾವೇನು ಮಾಡ್ತಾ ಇದ್ದೀವಿ, ಈ ಮಹಾಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿ ಹೋಮ, ಕುಬೇರ ಲಕ್ಷ್ಮಿ ಹೋಮ, ರಣಬಾಧಾ ನಿವಾರಕ ಗಣಪತಿ ಹೋಮ, ಆಶ್ಲೇಷಾಬಲಿ ಪೂಜೆ, ಸಂತಾನ ಗೋಪಾಲ ಕೃಷ್ಣ ಹೋಮ ಇತ್ಯಾದಿ ಎಲ್ಲ ಹೋಮಗಳಲ್ಲಿ ಈ ಒಂದು ವಿಶೇಷವಾದ ಮಣಿಯನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಇದನ್ನು ನಾವು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ. ನೋಡಿ, ಚಂದ್ರಗ್ರಹಣದ ದಿವಸ ಎನರ್ಜೈಸ್ಡ್ ಆಗಿರತಕ್ಕಂಥ ಧನಾಕರ್ಷಕ ಮಣಿಯನ್ನು ನಿಮ್ಮ ಮನೆಯ ಲಾಕರ್ನಲ್ಲೋ, ನಿಮ್ಮ ಪರ್ಸ್ನಲ್ಲೋ, ನಿಮ್ಮ ದುಡ್ಡಿನ ಜೊತೆಗೋ, ನಿಮ್ಮ ದೇವರ ಮನೆಯಲ್ಲೋ ಇಟ್ಕೊಂಡ್ರೆ ಆರ್ಥಿಕ ಬಾಧೆ ಬರಲಿಕ್ಕೆ ಸಾಧ್ಯ ಇದೆಯಾ? ಮಹಾಚಂದ್ರಗ್ರಹಣದ ದಿವಸ, ಚಂದ್ರಗ್ರಹಣದ ದಿನವೇ ಈ ಒಂದು ಧನಾಕರ್ಷಕ ಮಣಿಯನ್ನು ರಣಬಾಧಾ ನಿವಾರಕ ರಣಮೋಚಕ ಗಣಪತಿ ಹೋಮದಲ್ಲಿ, ಆ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಮಾಡಿದ್ರೆ ಸಾಲಬಾಧೆಗಳು ನಿಮ್ಮನ್ನು ಕಾಡಲಿಕ್ಕೆ ಸಾಧ್ಯ ಇದೆಯಾ? ಇದು ಅದರಲ್ಲಿ ಎನರ್ಜೈಸ್ ಆಗ್ತದೆ. ಇಂತಹ ಒಂದು ಅದ್ಭುತವಾದಂತಹ ಮಣಿಯನ್ನು ನಾವು ಪ್ರತಿಯೊಬ್ಬರಿಗೂ ಸಹ ಸಂಕಲ್ಪ ಸೇವಾಕರ್ತರಿಗೆ ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ನಿಮ್ಮ ವಿಳಾಸ, ನಿಮ್ಮ ಹೆಸರು ವಿಳಾಸ ಇಂಪಾರ್ಟೆಂಟು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾಕೆಂದರೆ ಗ್ರಹಣದ ದಿವಸ ಅಂದಾಗ ತುಂಬ ಜನ ಕರೆ ಮಾಡಿರ್ತಾರೆ. ನಮ್ಮಲ್ಲಿ ಇದು ತುಂಬ ನಿಯಮಿತವಾಗಿ, ಸ್ವಲ್ಪ ಲಿಮಿಟೆಡ್ ಆಗಿ ತರಿಸಿದ್ದೇನೆ. ಇದು ಖಾಲಿ ಆಗೋಯ್ತು ಅಂದರೆ ಮತ್ತೆ ನಾನು ಸಂಕಲ್ಪ ಸೇವೆಗೆ ಹೆಸರುಗಳು ತಗೊಳ್ಳೋದು ಕಷ್ಟ ಆಗ್ತದೆ. ಸೊ ಅದರಿಂದ ಬೇಗ ವಿಡಿಯೋ ನೋಡಿದ ತಕ್ಷಣ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ದಯವಿಟ್ಟು ಮತ್ತೆ ಪುನಃ ಇಂಥ ಅದ್ಭುತವಾದ ಅವಕಾಶ, ಅದ್ಭುತವಾದ ಪ್ರಸಾದ, ಅದ್ಭುತವಾದ ಸಮಯದಲ್ಲಿ ಎನರ್ಜೈಸ್ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಬೇಗ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ನಾನು ಮತ್ತೆ ಪುನಃ ಹೇಳ್ತೇನೆ, ಈ ಬಾರಿಯ ಈ ಮಹಾಚಂದ್ರಗ್ರಹಣ ಅತ್ಯದ್ಭುತ. ಆದರೆ ಆಚರಣೆಗೆ ಸಿಗೋದು ಬರೀ 10-15 ನಿಮಿಷಗಳು ಮಾತ್ರ. ಆ 10-15 ನಿಮಿಷದಲ್ಲಿ ನಿಮಗೇನು ಪರಿಹಾರ ಮಾಡ್ಕೊಳ್ಳೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾವಾದರೆ ಸಂಪೂರ್ಣವಾಗಿ ಹೋಮವನ್ನೇ ಮಾಡ್ತೇವೆ. ಗ್ರಹಣದ ನಂತರವೂ ಸಹ ಸಂಪೂರ್ಣ ದೊಡ್ಡ ಹೋಮವನ್ನೇ ಮಾಡ್ತೇವೆ. ಎಲ್ಲ ಲೈವ್ ಇರ್ತದೆ, ಹೋಮ ಲೈವ್ ಇರ್ತದೆ, ಸಂಕಲ್ಪ ಸೇವೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನಾನು. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಮೊಬೈಲಲ್ಲಿ ಲೈವಲ್ಲಿ ಕೇಳಿಸ್ಕೊಳ್ಬಹುದು, ಹೋಮಗಳನ್ನು ಲೈವಲ್ಲಿ ನೋಡಬಹುದು. ಹಾಗೂ ನಾವು ಹೋಮ ಮುಗಿದ ನಂತರ ಮರುದಿನ ಅಥವಾ ಅದರ ಮರುದಿನ, ಯಾಕೆಂದ್ರೆ ಮಂಗಳವಾರ ರಾತ್ರಿ ಸ್ವಲ್ಪ ಲೇಟ್ ಆಗೋಯ್ತು ಅಂದರೆ ಬುಧವಾರ ಬೆಳಗ್ಗೆ ಕಳಿಸ್ಲಿಕ್ಕೆ ಆಗಲ್ಲ ಪ್ರಸಾದ. ಸೊ ಅದರಿಂದಾಗಿ ಗುರುವಾರದ ದಿವಸ ನಾವು ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾಗಿರತಕ್ಕಂತಹ ಈ ಒಂದು ಧನಾಕರ್ಷಕ ಮಣಿಯನ್ನು ಪ್ರತಿಯೊಬ್ಬರಿಗೂ ಸ್ಪೀಡ್ ಪೋಸ್ಟಲ್ಲಿ ನಾವು ಕಳಿಸಿಕೊಟ್ಟು ಬಿಡ್ತೇವೆ. ಯಾಕೆಂದರೆ ಗ್ರಹಣ ರಾತ್ರಿ, ನಾವು ರಾತ್ರಿ ಮೇಲೆ ಹೋಮ ಮಾಡಿದಾಗ ಆ ಹೋಮದ ಭಸ್ಮ ಆರಲಿಕ್ಕೆ ಟೈಮ್ ತೊಗೊಂಡ್ಬಿಡುತ್ತಲ್ಲ. ಸೊ ಅದರಿಂದ ರಾತ್ರಿ ನಾವು ಅದನ್ನು ತೆಗೆದುಕೊಂಡು ಬೇರೆ ದಿನಗಳಲ್ಲಾದ್ರೆ ನಾವು ಹಗಲಲ್ಲಿ ಹೋಮ ಮಾಡ್ತೀವಿ, ಸಂಜೆ ಅಷ್ಟರಲ್ಲಿ
ಭಸ್ಮ ಎಲ್ಲ ಸ್ವಲ್ಪ ಸಿಕ್ಕಿರುತ್ತೆ. ಆ ಭಸ್ಮ ಅಂತ ಯಾಕಂದ್ರೆ ನಾವು ಯಾವ ಹೋಮ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿದ ಹೋಮದ ಭಸ್ಮವನ್ನೇ ನಿಮಗೆ ಕೊಡುವಂಥದ್ದು. ಯಾವುದೋ ಹೋಮದ ಭಸ್ಮ ನಿಮಗೆ ಕಳಿಸಲ್ಲ, ನಾವು ಯಾವತ್ತೂ ಇಲ್ಲಿ ತನಕ ಮಾಡಿಲ್ಲ ಆ ಕೆಲಸವನ್ನು. ಸೊ ಆದ್ದರಿಂದ ಇದು ಆರಬೇಕು, ಆರೋ ತನಕ ನಾವು ವೆಯ್ಟ್ ಮಾಡಬೇಕು. ಸೊ ಮರುದಿನ ಬೆಳಗ್ಗೆ ತನಕ ಇದು ಆರುತ್ತೆ. ಮರುದಿನ ಬೆಳಗ್ಗೆ ಆ ಭಸ್ಮವನ್ನು ತೆಗೆದು ನಾವು ಅದನ್ನು ಪಾರ್ಸಲ್ ಪ್ಯಾಕಿಂಗ್ ಮಾಡಿ, ಇಡೀ ದಿನ ಆಗುತ್ತೆ ಪ್ಯಾಕಿಂಗ್ ಮಾಡೋಕ್ಕೆ. ಮರುದಿನ ಬೆಳಗ್ಗೆ ಅಂದರೆ ಗುರುವಾರ ದಿವಸ ಬೆಳಗ್ಗೆ ನಾವು ಇಲ್ಲಿಂದ ಸ್ಪೀಡ್ ಪೋಸ್ಟಲ್ಲಿ ಇರೋದನ್ನು ಸಹ ಕಳಿಸ್ಕೊಡ್ತೇವೆ. ಸೊ ತಡ ಮಾಡಬೇಡಿ, ಸ್ಕ್ರೀನ್ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.